ಅಮ್ಮ ನಾನು ಮೈಕ್ ಟೈಸನ್ ಸೋಲಿಸ್ತೀನಿ. ಒಬ್ಬ ಬಾಕ್ಸರ್ ಬಸ್ಟರ್ ಡಗ್ಲಸ್ ತನ್ನ ತಾಯಿ ರೋಗಿ ಡೆತ್ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ಹಿಂಗ್ ಮಾತ್ ಕೊಟ್ಟಿರ್ತಾನೆ. ಮತ್ತೆ ಅವ್ರ ಅಮ್ಮ ಎಲ್ಲರಿಗೂ ಹೇಳ್ತಾಳೆ ನನ್ನ ಮಗ ಮೈಕ್ ಟೈಸನ್ ಸೋಲಿಸ್ತಾನೆ. ಜಗತ್ತೇ ಹೇಳುತ್ತೆ ಮೈಕ್ ಟೈಸನ್ ಸೋಲಿಸೋದು ಇಂಪಾಸಿಬಲ್ ಅಂತ, ಆದ್ರೆ ನನ್ ಮಗ ಸೋಲಿಸ್ತಾನೆ. ಬಸ್ಟರ್ ಡಗ್ಲಸ್ ನ ಕೇವಲ ಒಂದೇ ಕನಸಿರುತ್ತೆ, ಹೇಗಾದ್ರೂ ಮಾಡಿ ಅವರ ಅಮ್ಮ ಪೂರ್ತಿ ಫೈಟ್ ನೋಡಿದ್ರೆ ಸಾಕು ಅಂತ. ಆದ್ರೆ ಆ ಫೈಟ್ ನ 2 ದಿನ ಮುಂಚೆ ಬಸ್ಟರ್ ಡಗ್ಲಸ್ ತಾಯಿ ಸಾವಾಗುತ್ತೆ. ಆ ಫೈಟ್ ಅಲ್ಲಿ ಅವರು ಹೋಗ್ತಾರೆ ಮತ್ತೆ ಎಲ್ಲರಿಗೂ ಇದನ್ನ ಹೇಳ್ತಾರೆ, ನಾನು ಇವತ್ತು ಮೈಕ್ ಟೈಸನ್ ಸೋಲಿಸ್ತೀನಿ. ಆ ಕಾಲದಲ್ಲಿ ಮೈಕ್ ಟೈಸನ್ ಸೋಲಿಸೋದು ಇಂಪಾಸಿಬಲ್. ಜಗತ್ತೇ ನಗತ್ತೆ ಅವನ ಮೇಲೆ. ಎಲ್ಲ ಸರಿಯಾದ್ರೆ ಈ ರೀತಿ ಯಾವುದೇ ದಾರಿ ಇಲ್ಲ ನೀನು ಮೈಕ್ ಟೈಸನ್ ಸೋಲಿಸೋದಕ್ಕೆ. ಮತ್ತೆ ಆ ಫೈಟ್ ಅಲ್ಲಿ ಹೋಗಿ ಇದು ಅರ್ಥನೂ ಆಗುತ್ತೆ ಯಾಕೆ ಅಂತ. 8ನೇ ರೌಂಡ್ ಅಲ್ಲಿ ಮೈಕ್ ಟೈಸನ್ ಒಂದೇ ಪಂಚ್ ಅಲ್ಲಿ ನಾಕ್ ಡೌನ್ ಮಾಡ್ತಾರೆ ಬಸ್ಟರ್ ಡಗ್ಲಸ್ ನ. ಆ ಕಾಲದಲ್ಲಿ ನಿಮಗೆ ಮೈಕ್ ಟೈಸನ್ ನಾಕ್ ಡೌನ್ ಮಾಡಿದ್ರೆ ನೀವು ಎದ್ದು ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಕಷ್ಟಪಟ್ಟು ಹೆಂಗೋ ಬಸ್ಟರ್ ಡಗ್ಲಸ್ ಎದ್ದು ನಿಲ್ತಾರೆ ಮತ್ತೆ ಬೆಲ್ ರಿಂಗ್ ಮಾಡ್ತಾರೆ. ಆ ರೌಂಡ್ ಮುಗ್ದೋಗುತ್ತೆ. ಎಲ್ಲ ಹೇಳ್ತಾರೆ ಬೆಲ್ ಬಚಾವ್ ಮಾಡಿಸು, ನೆಕ್ಸ್ಟ್ ರೌಂಡ್ ಬರಲಿ, ತಿನ್ಬಿಡ್ತಾನೆ ಮೈಕ್ ಟೈಸನ್ ಅವನ್ಗೆ. ನೆಕ್ಸ್ಟ್ ರೌಂಡ್ ಶುರುವಾಗುತ್ತೆ. ಮೈಕ್ ಟೈಸನ್ ಅವನ್ನ ತಿನ್ನೋ ದೃಷ್ಟಿಯಲ್ಲಿ ಹೊರಗೆ ಬರ್ತಾರೆ. ಬಸ್ಟರ್ ಡಗ್ಲಸ್ ಹೆಂಗೋ ಒಂದು ಪಂಚ್ ಹೊಡಿತಾರೆ. ಮತ್ತೆ 2ನೇದು 3ನೇದು 4ನೇದು 5ನೇದು ಅಂಡ್ ಹಿ ನಾಕ್ಸ್ ಮೈಕ್ ಟೈಸನ್ ಡೌನ್. ಈ ಇನ್ವಿನ್ಸಿಬಲ್ ಮೈಕ್ ಟೈಸನ್ ನ ಬಸ್ಟರ್ ಡಗ್ಲಸ್ ಸೋಲಿಸ್ತಾರೆ. ಮತ್ತೆ ಆ ಫೈಟ್ ನಂತರ ಬಸ್ಟರ್ ಡಗ್ಲಸ್ ನ ಹೇಗೆ ಯಾಕೆ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ನನ್ನ ತಾಯಿ ಜಗತ್ತಿಂದ ಹೋಗ್ಬೇಕಾದ್ರೆ ಮಾತ್ ಕೊಟ್ಟಿದ್ರು, ನಾನು ಅವ್ರಿಗೆ ದುಃಖ ಪಡಿಸೋದಕ್ಕೆ ಇಷ್ಟ ಪಡಲ್ಲ. ಅದಕ್ಕೆ ಇವತ್ತು ನಾನು ಸಾಯ್ತಿದ್ದೆ ಅಥವಾ ಗೆಲ್ತಿದ್ದೆ, ಅದಕ್ಕೆ ಗೆದ್ದೆ. ಹೇಳ್ತಾರಲ್ಲ ಒಬ್ಬ ಹುಡುಗ ತನ್ನ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ.